ಬಂಗಾರಪೇಟೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು ಕಚೇರಿಯಿಂದ ಒಂದು ಪತ್ರ ನಮಗೆ ಕೊಡ್ತಾರೆ. ಇಂಜಿನಿಯರ್ ಅವರು ನಮಗೆ ಒಂದು ಪತ್ರವನ್ನು ಕೊಡ್ತಾರೆ, ರವಿ ಅವರು. ಅದು ಸಾರಾಂಶ ಏನಂದ್ರೆ, ನಮ್ಮ ಬಂಗಾರಪೇಟೆ ಸುತ್ತಮುತ್ತಲ ಬಂಗಾರಪೇಟೆ ಬಾಗೇಪಲ್ಲಿ ರಸ್ತೆ, ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಬಂಗಾರಪೇಟೆ ಬದಿಕೋಟ ರಸ್ತೆ, ಬಂಗಾರಪೇಟೆ ಅಲ್ಲಿ ಬಂಗಾರಪೇಟೆ ಹಟ್ಟಿ ರಸ್ತೆ, ಬಂಗಾರಪೇಟೆ ಹುಬ್ಳಿ ರಸ್ತೆ, ರಾಜೇಂದ್ರ 95, ರಾಜೇಂದ್ರ 96, ಕೆಜರ್ ಡಿಸ್ಟ್ರಿಕ್ಟ್ ಫಂಡ್ ರಸ್ತೆ, ಕಾಮಸಂದ್ರ ಕೊಪ್ಪರಳ್ಳಿ ರಸ್ತೆ, ಎಲ್ಲ ರಸ್ತೆಗಳು ಸುಮಾರು 10 ರಸ್ತೆಗಳಲ್ಲಿ ಓವರ್ ಟನ್ನೇಜ್ ವಾಹನಗಳು, ಟಿಪ್ಪರು, ಲಾರಿ, ಈ ಓವರ್ ಟನ್ನೇಜ್ ವಾಹನಗಳು ಓಡಾಡ್ತಿರ್ತವೆ. ಈ ಓಡಾಡೋದ್ರಿಂದ ಸಾರ್ವಜನಿಕ ರಸ್ತೆಗಳು ತುಂಬ ಅಂದರೆ ಕೇರ್ಪರ್ತಾವೆ. ಟನ್ನೇಜ್ ಜಾಸ್ತಿ ಆಗಿರುವಾಗ ಆ ರೋಡ್ ಕೆಪಾಸಿಟಿ ಅಷ್ಟು ತಗೊಂಡೋಗ ಕೆಪಾಸಿಟಿ ಇರುವುದಿಲ್ಲ. ಅದಕ್ಕೋಸ್ಕರ ಅತಿ ಬೇಗ ಆ ರೋಡ್ ಹಾಳಾಗಿ ಬಿದ್ದು ಸಾರ್ವಜನಿಕರಿಗೆ ಅನನುಕೂಲ ಆಗ್ತಾ ಇದೆ ಅಂತೇಳಿ ಒಂದು ಪತ್ರವನ್ನು ನಮಗೆ ನೀಡ್ತಾರೆ. ಅದರಂತೆ ಮಾನ್ಯ SP ಸಾಹೇಬರು ಕೆಜಾಪ್ ಅವರಿಗೆ ಮತ್ತು ಮಾನ್ಯ DSP ಕೆಜಾಪ್ ಅವರಿಗೆ ತಿಳಿಸಿ, ಸರ್ ಈ ಥರ ಇದೆ ಅಂದರೆ ಕಾನೂನು ಪ್ರಕಾರ ನೀವು ಏನು ಕ್ರಮ ಕೈಗೊಳ್ಳಬೇಕು ಅಂತೆಲ್ಲ ಅವರು ತಿಳಿಸಿದ ಮೇರೆಗೆ ನಾನು ದಿನಾಂಕ 17/3/2025 ಕೆಲವೊಂದು ಟಿಪ್ಪರ್ ವಾಹನಗಳನ್ನು ಪರಿಶೀಲಿಸಲಾಗಿ ಅದರಲ್ಲಿ ಓವರ್ ಟನ್ನೇಜ್ ಕಂಡು ಬಂದಿರುವುದಾಗಿ ನಮಗೆ ತಿಳಿದಿತ್ತು. ಅದರಂತೆ ನಾವು ಓವರ್ ಟನ್ನೇಜನ್ನು ಪರಿಶೀಲನೆ ಮಾಡಲಿಕ್ಕೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ 18/3/2025 ಮನವಿಯನ್ನು ನೀಡಿದ್ದೀನಿ. ಅದರಂತೆ RTO ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಂದು ಸ್ಥಳ ವಾಹನವನ್ನು ಪರಿಶೀಲಿಸಿ ಓವರ್ಲೋಡ್ ಕಂಡು ಬಂದಿರುವುದರಿಂದ ಇದು ತಪ್ಪು ಅಂತ ಖಂಡಿಸಿ ಅದಕ್ಕೆ ದಂಡವನ್ನು ವಿಧಿಸಿರ್ತಾರೆ. ಆ ದಂಡವನ್ನು ಅವರು ಪಾವತಿಸಿ ವಾಹನಗಳನ್ನು ಬಿಡುಗಡೆ ಮಾಡಿಕೊಳ್ಳಬೇಕಾಗಿರ್ತದೆ. ಅದರಲ್ಲಿ ನಮಗೆ ಸುಮಾರು ಒಂದು 5 ಟಿಪ್ಪರ್ಗಳು, ಒಂದು ಲಾರಿ ಈ ಕೇಸಿನಲ್ಲಿ ಜಪ್ತು ಮಾಡಿರ್ತೀವಿ. ಜಪ್ತು ಮಾಡಿ ನಿಯಮಾನುಸಾರ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಮನವಿ ಪತ್ರ ನೀಡಿರ್ತೀವಿ. ಮನವಿಯಂತೆ ಅವರು ಈಗಿನ ಬಂದು ಪರಿಶೀಲಿಸಿ ಕ್ರಮ ಕೈಗೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ಸಹ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಒಳಗಡೆ ಸರ್ಕಾರ ಆದೇಶದಂತೆ ಏನು ಓವರ್ ಟನ್ನೇಜ್ ಮಾಡಬಾರ್ದು ಅಂತ ವಾಹನ ಮತ್ತು ಲಾರಿ ಮಾಲೀಕರಿಗೆ ಒಂದು ಅರಿವು ಕಾರ್ಯಕ್ರಮ ಕೂಡ ಮೂಡಿಸಿದ್ದೀವಿ. ಇನ್ನು ಮುಂದೆ ಕೂಡ ಅವ್ರಿಗೆ ಅರಿವು ಕಾರ್ಯಕ್ರಮ ಮೂಡಿಸಿ ಓವರ್ ಟನ್ನೇಜ್ ಆಗದಂತೆ, ರೋಡ್ಗಳು ಹಾಳು ಮಾಡದಂತೆ, ಸ್ಪೀಡ್ನು ಸಹ ಇತಿಮಿತಿಯಾಗಿ ಓಡಿಸ್ಬೇಕಂತೆ ತಿಳುವಳಿಕೆ ಕಾರ್ಯಕ್ರಮ ಒಂದು 4-5 ಸಲ ಮಾಡಿದ್ವಿ. ಇನ್ನು ಮುಂದೆ ಕೂಡ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ವಾಹನ ಮಾಲೀಕರು, ಕ್ರಷರ್ ಮಾಲೀಕರಿಗೂ ತಿಳುವಳಿಕೆ ಪತ್ರಗಳು ನೀಡಿರ್ತೇವೆ. ಇನ್ನು ಮುಂದೆ ಕೂಡ ನೀಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಗಮ ಸಂಚಾರ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಎಲ್ಲ ಸರ್ಕಾರದ ಆದೇಶದ ಪ್ರಕಾರ, SP ಸರ್ ಆದೇಶ ಪ್ರಕಾರ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಅದು ಬಿಟ್ಟು ಈ ಥರ ಮಾಲೀಕರಿಗೆ ತಿಳುವಳಿಕೆ ಹೇಳುವುದರಲ್ಲಿ ತಾವು ಸಹ ಸ್ವಲ್ಪ ಕೈ ಜೋಡಿಸಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕಂತೇಳಿ ಮನವಿ ಮಾಡಿದ್ವಿ. ಸಂಖ್ಯೆ ಇದೆ ನಮ್ಮದು, ಅದು ಅವ್ರು ಹೇಳ್ತಾರೆ. RTO ಬಂದಿದ್ವಿ, ಅವ್ರಿಗೆ ಹೆಸರು ಗೊತ್ತಾ? ಮೇಲ್ನೋಟಕ್ಕೆ ನಮ್ಗೆ ಕಂಡು ಬಂದಿದ್ದು ಯಾವುದು ಟೇಕಲ್ ವಿಶ್ವನಾಥ್ ಒಂದು 2 ವಾಹನಗಳು, ಬಂಗಾರಪೇಟೆ ರಾಮಚಂದ್ರ ಒಂದು ವೆಹಿಕಲ್, ನಂತರ ಪೆಟ್ರೋಲ್ ರಂಗಪ್ಪ ಅವ್ರದ್ದೊಂದು ವೆಹಿಕಲ್, ಇನ್ನು ಹೊಸಕೋಟೆ ಯಾರು ಹಸನ್ ನಂತರ ಅವ್ರದ್ದೊಂದು ವೆಹಿಕಲ್, ಮತ್ತೆ ಮಾವಳ್ಳಿ ಕಡೆ ಒಂದು ಲಾರಿ ಯಾರು ಮೋಹನ್ ಅಂತ ಒಂದು ಕೂಡ ನಾವು ಪರಿಶೀಲಿಸುತ್ತೇವೆ. ಕಾನೂನು ಪ್ರಕಾರ ಕ್ರಮ ಕೈಗೊಂಡಿರ್ತೇವೆ. ಈಗ ಟಿಪ್ಪರ್ಗಳು, ಲಾರಿಗಳು ಈ ರೋಡಲ್ಲಿ ಜಾಸ್ತಿ ಬರ್ತಿದ್ದಾವೆ. ಪ್ರತಿಯೊಬ್ಬರಿಗೂ ಪರಿಶೀಲಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ತಮಗೆ ಎಲ್ಲ ವಿಷಯಕ್ಕೂ ತಿಳಿಸಿ